ಅಂತ ಆಹ್ವಾನ ಪ್ರದೀಪ್ ಟೌನ್ಶಿಪ್ ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗಿದ್ದಾರೆ ಸರ್. ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಸಿಎಂ ಹೋಗ್ತಾರಾ ಅಥವಾ ಹೇಗೆ ಏನು ಒಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗವ್ರೆ ಅಂದ್ರೆ ನಾಟಕಾಡಕ್ಕೆ ಹೋಗವ್ರೆ ಅಂತ ಆಯ್ತದೆ. ಸರ್, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರ್ಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಅಲ್ಲೇ ಬೈರ್ಮಂಗಲದಲ್ಲಿ ಏನ್ ಚರ್ಚೆ ಮಾಡಬಹುದೋ ವಿಧಾನಸೌಧದಲ್ಲೂ ಅದೇ ಚರ್ಚೆ ಮಾಡೋದು. ಎರಡು ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗ್ಬೇಕು, ತರಲೆ ಆಗ್ಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನ ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ ಯಾರು ಅವ್ರು ಬರಲ್ಲ ಅಂದ್ರೂ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು, ನಾಟಕೀಯ ಅಲ್ವಾ ಅದು. 5-6 ಜನ ರೈತರನ್ನ ಕರೆದಿಲ್ಲ, ರೈತರ ಮಧ್ಯದಲ್ಲಿ ಆಯ್ತು, ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನ್ ಬೇಡ ಅನ್ನಲ್ಲ. ಇನ್ನೂ ಒಂದು 15-20 ಜನ ನಾವ್ ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗ್ಲಿ. ಇದು ಈಗ ಎಲ್ಲೋ ಹೋಗೋದು ಎಲ್ಲೋ ಗೊಂದಲ ಆಗೋದು, ಯಾರು ನಿಮ್ಮ ಮಾಧ್ಯಮದವ್ರು ಕರೀರಿ, ಅವ್ರು ಎಷ್ಟು ಜನ ಕರೀರಿ, ನಾವು ಎಷ್ಟು ಜನ ಕರೀರಿ, ನಾವು ಬರ್ತೀವಿ, ಅವ್ರು ಬರಲಿ, ಅಲ್ಲಿ ಚರ್ಚೆ ಆಗಲಿ. ನಿನ್ನೆ ನಮ್ಮ ಸುವರ್ಣ ಚಾನಲ್ ಅವ್ರು ನಮ್ಮನ್ನ ಕರೆದಿದ್ರು, ಅಲ್ಲಿ ಚರ್ಚೆ ಆಯಿತು. ಚರ್ಚೆ ಆದಾಗ ಅವ್ರಿಗೂ ಕೂಡ ಮನವರಿಕೆ ಆಯಿತು. ಇದು ಯಾರ್ಯಾರು ಇದರಿಂದ ಬಾಲಿಶವಾದಂಥ ತೀರ್ಮಾನಗಳನ್ನ ತಗೊಂಡವ್ರೆ ಏನು ಅಂತೇಳಿ ಅವರು ಕೂಡ ಅದನ್ನ ಸಾಧಕ ಬಾಧಕನ ಅವ್ರಿಗೂ ಕೂಡ ಮನವರಿಕೆ ಆಯ್ತು. ಅವ್ರಿಗೂ ಕೂಡ ಚರ್ಚೆ ಎಲ್ಲೇ ಆದ್ರೂ ಹೇಗೆ ಆದ್ರೂ ಒಂದು ಚರ್ಚೆ ಆಗುತ್ತೆ ಬಹಿರಂಗವಾಗಿ ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬಹಿರಂಗ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಸರ್. ಈಗ ನಾವು ಬೇಕಾದ್ರೆ ಬಹಿರಂಗ ಚರ್ಚೆ ಮಾಡಬಹುದು, ಅವ್ರಗಳ ಲೀಡರ್ಗಳು ಬಂದಾಗ ಕಾರ್ಯಕರ್ತರು ಗುಂಪಿಸಿರ್ತಾರೆ, ಸುಮ್ಮನೆ ಗೊಂದಲ ಆಗ್ತದೆ. ಪ್ರಯತ್ನ ಒಟ್ಟಿನಲ್ಲಿ ಆಗ್ತಾ ಇದೆಯಾ? ಯಾಕಂದ್ರೆ ಇರ್ಬೋದು, ಅದು ಅವ್ರವ್ರು ಅನ್ಕೊಂಡ್ರೆ ಅದು ಏನ್ ಮಾಡಕ್ಕಾಗಲ್ಲ. ಏನಿಲ್ಲ, ನಡೀತಾ ಇದೆ ಸರ್. ಎಲ್ಲರೂ ಒಪ್ಪಿಲ್ಲ ಅಂತ ಹೇಳ್ಬೇಡಿ ನೀವು, ಕೆಲವರು ಒಪ್ಪಿಲ್ಲ. ಯಾವುದೇ ಪ್ರಾಜೆಕ್ಟ್ ಅಲ್ಲಿ 100ಕ್ಕೆ 100 ಭಾಗ ಯಾವ ರೈತರು ಒಪ್ಪಲ್ಲ. ಅದ್ರಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿ. ಈಗ ನಾವು 3 ಹಳ್ಳಿಗಳನ್ನ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ತೇವೆ. ನಾವು ನೋಡೋಣ ಪ್ರಾಯೋಗಿಕವಾಗಿ ಏನಾಗ್ತದೆ ಅಂತ ಹೇಳಿ 85% ಜನ ನಾವು ತಗೊಂತೀವಿ, ದುಡ್ಡನ್ನ ಶೇರ್ ಅನ್ನು ತಗೋತೀವಿ ಅಂತ ಒಪ್ಪಿಗೆ ಕೊಟ್ಟವ್ರೆ. ಸರ್, ಈಗ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಒಂದು ಜಾಗ ಫಿಕ್ಸ್ ಮಾಡಬಹುದಲ್ಲ, ಅವ್ರಿಗೆ ಅನುಕೂಲ ಯಾವ್ದು, ಇವ್ರಿಗೆ ನೀವೇ ಮೀಡಿಯಾದವ್ರು ಮಾಡಿ, ನೀವೇ ಸೂಕ್ತವಾದಂತವ್ರು. ನಾವು ಬರ್ತೀವಿ, ನೀವು ಕರೆದ ಕಡೆ ಎಲ್ಲ ನಾವು ಬರ್ತಾ ಇದೀವಲ್ಲ. ಈಗ ಸರ್, ಎಲ್ಲಿ ಈಗ ಅಲ್ಲಿ ಗೊಂದಲ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್, ಗಲಾಟೆ ಆಗೋ ಜಾಗಕ್ಕೆ ಹೋಗ್ಬೇಕಾ ಸರ್? ನಾಳೆ ಕೆಟ್ಟ ಹೆಸರು ಯಾರಿಗೆ ಬರ್ತದೆ ಸರ್? ಸರ್ಕಾರಕ್ಕೆ ಕೆಟ್ಟ ಹೆಸರು. ನಾಳೆ ಏನೋ ಗಲಾಟೆ ಆಯ್ತು, ಯಾವನೋ ಒಬ್ಬ ಬೇಕು ಅಂತ ಕಲ್ಲು ಹೊಡಿದ ಹಿಂದೆ ನಿಂತ್ಕೊಂಡು ಯಾರಿಗೋ ಏಟ್ ಬೀಳ್ತದೆ, ಗೋಲಿ ಏನೋ ಗಲಾಟೆ ಆಯ್ತದೆ. ಆವಾಗ ಇಲ್ಲೇನೋ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು, ಡಿ.ಕೆ. ಶಿವಕುಮಾರ್ ಅವರು ಲಾ ಅಂಡ್ ಆರ್ಡರ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ. ಈಗ ಯಾರಾದ್ರೂ ಒಬ್ಬ ಪಾಂತಾಹ್ವಾನವನ್ನ ಕೊಟ್ಟ ಮೇಲೆ ಅದನ್ನ ಒಪ್ಕೊಂಡ್ರೆ ಹೋಗಿ ಅಲ್ಲಿ ಕೂತ್ಕೋಬೇಕು. ನಾವು ಒಪ್ಕೊಳ್ದೇನೆ ಹೋಗಿ ನಾನು ಕೂತ್ಕೋತೀನಿ ಅಂದ್ರೆ ಅದೊಂಥರ ಬಾಲಿಶ ವರ್ತನೆ ಸರ್. ಅದು ಅಂತ ಆಹ್ವಾನ ಪ್ರದೀಪ್ ಟೌನ್ಶಿಪ್ ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗಿದ್ದಾರೆ ಸರ್. ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಸಿಎಂ ಹೋಗ್ತಾರಾ ಅಥವಾ ಹೇಗೆ ಏನು ಒಂಥರ ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗವ್ರೆ ಅಂದ್ರೆ ನಾಟಕಾಡಕ್ಕೆ ಹೋಗವ್ರೆ ಅಂತ ಆಯ್ತದೆ. ಸರ್, ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರ್ಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಯಾಕಂದ್ರೆ ಅಲ್ಲೇ ಬೈರ್ಮಂಗಲದಲ್ಲಿ ಏನ್ ಚರ್ಚೆ ಮಾಡಬಹುದೋ ವಿಧಾನಸೌಧದಲ್ಲೂ ಅದೇ ಚರ್ಚೆ ಮಾಡೋದು. ಎರಡು ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗ್ಬೇಕು, ತರಲೆ ಆಗ್ಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು ಡಿ.ಕೆ. ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನ ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ ಯಾರು ಅವ್ರು ಬರಲ್ಲ ಅಂದ್ರೂ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು.